ನಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ಅಂದರೆ ಮಂಗಳವಾರ 26 ಸೆಪ್ಟೆಂಬರ್ 2023ರಂದು ವಿವಿಧ ಸಂಘಟನೆಗಳು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಅಂತೇಳಿ ಒಂದು ಇದರ ಅಡಿಯಲ್ಲಿ ಬೆಂಗಳೂರು ನಗರವನ್ನು ಈ ಕಾವೇರಿ ಜಲಾಶಯದ ಒಂದು ವಿಷಯದ ಸಂಬಂಧದಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6 ತನಕ ಬೆಂಗಳೂರು ಬಂದ್ ಮಾಡೋದಾಗಿ ಕರೆ ನೀಡಿದ್ದಾರೆ. ಜೊತೆಗೆ ಬೆಂಗಳೂರು ನಗರದ ಪುರಭವನದಿಂದ ಮೈಸೂರು ಬ್ಯಾಂಕಿನವರೆಗೆ ಬಂದು ನಂತರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಲಿಕ್ಕೆ ಕೂಡ ಒಂದು ಅಪ್ಲಿಕೇಶನನ್ನು ಪೊಲೀಸರು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಅಥವಾ ಪ್ರೊಸೆಷನ್ಗಳನ್ನು ತೆಗೆಯಬಾರದು ಅಂತಕ್ಕಂಥ ಒಂದು ನಿರ್ಬಂಧ ಇದೆ. ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಕೂಡ ಯಾವುದೇ ರೀತಿಯ ಬಂದ್ಗೆ ಅವಕಾಶವನ್ನು ಕೊಡೋದಿಲ್ಲ. ಬಂದ್ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಅಂಥೇಳಿ ಮತ್ತು ಒಂದು ವೇಳೆ ಬಂದನ್ನು ಮಾಡಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದರೆ, ಯಾವುದಾದ್ರೂ ಆಸ್ತಿಪಾಸ್ತಿಗೆ ನಷ್ಟ ಉಂಟಾದರೆ ಅದನ್ನು ಈ ರೀತಿ ಬಂದ್ ಮಾಡಿದಂತಹ ವ್ಯಕ್ತಿಗಳಿಂದ ಅಥವಾ ಸಂಘಟನೆಗಳಿಂದ ಅದನ್ನು ಪೂರೈಸಬೇಕು ಅಂತಕ್ಕಂಥ ನಿರ್ದೇಶನಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಇವತ್ತು ಹೈಕೋರ್ಟ್ನಲ್ಲಿಯೂ ಕೂಡ ಇದೇ ವಿಷಯದ ಬಗ್ಗೆ ಕೆಲವು ವ್ಯಕ್ತಿಗಳು PIL ಕೂಡ ಹೋಗಿದ್ದರು. ಅದು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಅವುಗಳನ್ನು ತೀರ್ಮಾನ ಮಾಡಿರುತ್ತದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬಂದ್ಗೆ ಅವಕಾಶವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದೇ ರೀತಿಯಾದಂಥ ಒಂದು ಎಂಡೋರ್ಸ್ಮೆಂಟನ್ನು ಕೊಡಲಾಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ಅನುಮತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಮೆರವಣಿಗೆಯನ್ನು ಕೂಡ ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಒಂದು ಎಂಡೋರ್ಸ್ಮೆಂಟನ್ನು ಈಗಾಗಲೇ ಈ ಸಂಘಟಕರಿಗೆ ನೀಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದಲ್ಲಿ ನಾಳೆ ಒಂದು ಬಂದ್ ಕರೆಯ ಹಿನ್ನೆಲೆಯಲ್ಲಿ ವ್ಯಾಪಕವಾದಂಥ ಪೊಲೀಸ್ ಸುರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ KSRP ಮತ್ತು CR ತುಕಡಿಗಳು, ಜೊತೆಗೆ ಸಿವಿಲ್ ಸಿಬ್ಬಂದಿಗಳು, ಅಧಿಕಾರಿಗಳು, ಅದರ ಜೊತೆಗೆ ಹೊಯ್ಸಳ ಪೆಟ್ರೋಲ್ ವೆಹಿಕಲ್ಸ್ಗಳು ಮತ್ತು ಅಡಿಷ್ನಲ್ ಫೋರ್ಸ್ ಬೇರೆ ಕಡೆಯಿಂದ ಬಂದಿರತಕ್ಕಂಥದ್ದು, ಹೋಮ್ ಗಾರ್ಡ್ ಸಿಬ್ಬಂದಿಗಳು, ಹೀಗೆ ವ್ಯಾಪಕವಾದಂಥ ಒಂದು ಸುರಕ್ಷಣಾ ಕ್ರಮಗಳನ್ನು ನಾಳೆ ಕೈಗೊಳ್ಳಲಾಗಿದೆ. ಜೊತೆಗೆ ನಾಳೆ ಈ ಬಂದ ಸಮಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರೂ ಕೂಡ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ವಾಲಂಟರಿಯಾಗಿ ಅವರ ವಾಹನಗಳನ್ನು ಇದು ಮಾಡೋದನ್ನು ನಿಲ್ಲಿಸಿದ್ರೆ ಅಥವಾ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕ್ಲೋಸ್ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಯಾರಾದರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದರೆ ಪೊಲೀಸರು ಅವರ ಮೇಲೆ ತೀವ್ರ ಕ್ರಮವನ್ನು ಕೈಗೊಳ್ತಾರೆ. ಕಾನೂನು ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ಸ್ಮೂತ್ ಫ್ಲೋ ಆಫ್ ಟ್ರಾಫಿಕ್ ದೃಷ್ಟಿಯಿಂದ ಕೂಡ ಸಂಪೂರ್ಣವಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಎಲ್ಲ ಕಡೆಗಳಲ್ಲಿ ಕೂಡ ನಾವು ಸಿಬ್ಬಂದಿಗಳನ್ನು ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ಸಿವಿಲ್ ಅಧಿಕಾರಿಗಳು ಅಲ್ಲದೇ ಹೊರಗಡೆ CID ಮತ್ತು IST ಇಂದ ಕೂಡ ನಾವು ಅಧಿಕಾರಿ ಸಿಬ್ಬಂದಿಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮಲ್ಲಿ ಈಗಾಗಲೇ ಈ ಗಣೇಶ ಉತ್ಸವದ ಪ್ರಯುಕ್ತ ಒಂದು RAF ಕಂಪನಿ ಕೂಡ ನಮ್ಮಲ್ಲಿ ಇತ್ತು. ಈಗ ಇನ್ನೊಂದು ಅಡಿಷ್ನಲ್ RAF ಕಂಪನಿಯನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಅದು ಕೂಡ ಇವತ್ತು ರಾತ್ರಿ ಅಷ್ಟೊತ್ತಿಗೆ ನಮಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಬಂದ ಹಿನ್ನೆಲೆಯಲ್ಲಿ ವ್ಯಾಪಕವಾದಂಥ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಮಾಡಲಾಗಿದೆ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿಯವರೆಗೆ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿರ್ತದೆ. ಅಂದರೆ ಮೋರ್ ದೆನ್ 5 ಪರ್ಸನ್ಸ್ ಯಾವುದೇ ರೀತಿಯಾದಂಥ ರಸ್ತೆಗಳಲ್ಲಿ ಓಡಾಡ್ತಕ್ಕಂಥದ್ದು ಮತ್ತು ಇದು ಆಗಕೂಡದು ಅಂತಕ್ಕಂಥ ಒಂದು ನಿಷೇಧಾಜ್ಞೆಯನ್ನು ಕೂಡ ನಾವು ಜಾರಿ ಮಾಡಿದ್ದೇವೆ. ಇಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ತಕ್ಕಂಥದ್ದು ಏನಾದರೂ ಅವ್ರಿಗೆ ಸಮಸ್ಯೆಗಳು ಅಥವಾ ತೊಂದರೆಗಳು, ಡಿಸ್ಟ್ರೆಸ್ ಉಂಟಾದಲ್ಲಿ 112ಗೆ ಕರೆ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ತ್ವರಿತವಾಗಿ ಅವರಿಗೆ ಸ್ಪಂದಿಸ್ತಾರೆ.
ಒಟ್ಟು ಸುಮಾರು ಎಲ್ಲ ಸೇರಿ ಒಂದು 100 ಪ್ಲಟೂನ್ಗಳು ಆಗ್ಬೋದು. KSRP CR ಎಲ್ಲ ಸೇರಿ KSRP 60, CR 40. It depends on the situation. ಇದುವರೆಗೆ CR ಎಷ್ಟು ಸರ್? 40. ಹಿಂದೆ ಆಗಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ನಾವು ಅವಲೋಕಿಸಿದ್ವಿ ಮತ್ತು ಅದರ ಆಧಾರದ ಮೇಲೆ ನಮ್ಮ ಇವತ್ತಿನ ಅಂದರೆ ನಾಳೆಯ ಸುರಕ್ಷತಾ ಕ್ರಮಗಳನ್ನು ನಾವು ಅದರಲ್ಲಿ ಫ್ಯಾಕ್ಟರ್ ಮಾಡ್ಕೊಂಡಿದ್ದೇವೆ. ಅವರ ಜೊತೆ ನಾವು ಚರ್ಚೆಯಲ್ಲಿದ್ದರೆ ಅವರು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ನಾವು ಯಾಕೆಂದರೆ ಕೆಲವು ಸಾರಿಗೆ ಸಂಸ್ಥೆಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಏನು ತೀರ್ಮಾನಗಳಿದೆ ಅದರ ಆಧಾರದ ಮೇಲೆ ನಾವು ನಮ್ಮ ಇದನ್ನು ಮಾಡ್ಕೊಳ್ತೀವಿ. ಸರ್, ಮೂರು ಬಸ್ ರೀತಿ ಇದೆ. ಒಂದು ಪ್ರೈವೇಟ್ ಬಸ್ಸಸ್, ಇನ್ನೊಂದು ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳು, ಇನ್ನೊಂದು ತಮಿಳುನಾಡು ಗೌರ್ಮೆಂಟ್ ಮೆಸೇಜ್ ಪಾಸ್ ಮಾಡಿ. ಇದು ಅವರವರ ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ವಿಷಯಗಳು. ಯಾವುದೇ ಸಾರಿಗೆ ಸಂಸ್ಥೆ ಇದ್ದರೆ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ನಿರ್ಭರ ಆಗ್ತದೆ. ಎರಡನೇದಾಗಿ ನಾಳೆ ಯಾವ ರೀತಿ ವಾತಾವರಣ ಇಲ್ಲಿ ಇದಾಗ್ತದೆ ಅದರ ಆಧಾರದ ಮೇಲೆ ಕೂಡ ನಿರ್ಭರ ಆಗ್ತದೆ. ಸರ್, BMTC ಬಸ್ಗಳು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಸಾರಿಗೆ ಸಂಸ್ಥೆಗಳು ಬಿಟ್ಟಿರ್ತಕ್ಕಂಥದ್ದು. ಬಟ್ ಬಸ್ಸಸ್ ವಿಲ್ ಆಪರೇಟ್ ಅಂತ ಹೇಳಿದ್ದಾರೆ. ನಮಗೇನು ಅನುಮತಿ ಕೇಳಿಲ್ಲ, ಭದ್ರತೆ ಕೊಡ್ತೇವೆ ಅವರಿಗೆ. ವಾಟ್ ಎವರ್ ಸೆಕ್ಯೂರಿಟಿ ಮೆಷರ್ಸ್ ಆರ್ ರಿಕ್ವೈರ್ಡ್ ವಿ ವಿಲ್ ಪ್ರೊವೈಡ್. ಸರ್, ನಾಳೆ ಬಂದ್ ಮಾಡೋರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕೆಲವು ಷಡ್ಯಂತ್ರ ಆಗುವ ಸಂಭವ ಇದೆ, ಇದ್ರ ಬಗ್ಗೆ ನಾವು ತೀವ್ರವಾದಂತಹ ಎಚ್ಚರಿಕೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಷಡ್ಯಂತ್ರ ಅಂದರೆ ಬೇರೆ ಯಾರಾದರೂ ಆ ರೀತಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ? ಅವ್ರನ್ನೇ ಕೇಳಬೇಕಲ್ಲ, ಅವ್ರು ಹೇಳಿದ್ದಕ್ಕೆ ನೀವು ನನಗೆ ಕೇಳಿದ್ರೆ. ಷಡ್ಯಂತ್ರ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಅವ್ರನ್ನೇ ಕೇಳಬೇಕು, ಏನು ಷಡ್ಯಂತ್ರ ಯಾವ ರೀತಿ ಇದೆ ಅಂತ ಹೇಳಿ. ನಾನೇ ಹೇಗೆ ರಿಯಾಕ್ಟ್ ಮಾಡಲಿಕ್ಕಾಗ. ಸರ್, ಈಗ ಹೈಕೋರ್ಟ್ಗೂ ಸಹಿತ ಸರ್ಕಾರದಿಂದ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿದರೆ ಏನಂದ್ರೆ ನಾವು ಪ್ರತಿಭಟನಾ ರ್ಯಾಲಿ ಮಾಡ್ಲಿಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿದ್ದಾರೆ. ನೀವು ಅದನ್ನೇ ಹೇಳಿದ್ರಿ, ಯಾವುದೇ ಪ್ರತಿಭಟನಾ ರ್ಯಾಲಿಗೆ ಅವಕಾಶ ಇಲ್ಲ ಅಂತ. ಪ್ರತಿಭಟನಾಕಾರರು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ತನಕ ನಾವು ರ್ಯಾಲಿ ಬರ್ತೀವಿ ಅಂತ ಹೇಳಿ, ಅಂದ್ರೆ ಟೌನ್ ಹಾಲಲ್ಲಿ ಪಿಕಪ್ ಮಾಡ್ತೀರಾ ಅವ್ರನ್ನ? ಈಗ ಅವರ ಜೊತೆ ಸಂಘಟಕರ ಜೊತೆ ಅವರಿಗೆ ನಾವು ಹೈಕೋರ್ಟ್ ನಿರ್ಣಯ ಏನಾಗ್ತದೆ, ಜಡ್ಜ್ಮೆಂಟ್ ಕಾಪಿಗೆ ಬರ್ತದೆ, ಅದನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಎಂಡೋರ್ಸ್ಮೆಂಟ್ ಕೂಡ ಕೊಟ್ಟಿದ್ದೇವೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಹೇಳಿದ್ದೇವೆ, ಹಿಂದಿನ ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ ಏನಿದೆ ಅನ್ನೋದನ್ನು ಕೂಡ ಹೇಳಿದ್ದೇವೆ. ಆ ಸಂಘಟಕರ ಜೊತೆ ಮಾತಾಡಿ ಅವ್ರಿಗೆ ಹೇಳ್ತೇವೆ, ಒಂದು ವೇಳೆ ಫ್ರೀಡಂ ಪಾರ್ಕ್ಗೆ ಬಂದು ಅಲ್ಲಿ ಪ್ರತಿಭಟನೆ ಮಾಡೋದಾದರೆ ನಮ್ಮದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಬಟ್ ಒಂದು ವೇಳೆ ಮೆರವಣಿಗೆ ಮಾಡಲಿಕ್ಕೆ ಹೋದರೆ ಅದು ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಜೊತೆಗೆ ನಾವು 144 ಕೂಡ ಇರೋದ್ರಿಂದ ನಾವು ಅದಕ್ಕೆ ಪರವಾನಗಿಯನ್ನು ಕೊಡಲಿಕ್ಕಾಗಲ್ಲ. ಅದು ಇಟ್ ಡಿಪೆಂಡ್ಸ್ ಆನ್ ದೇರ್ ದಿಸ್ ಥಿಂಗ್. ನಾವು ಎಷ್ಟೇ ಜನ ಬಂದರೂ ಕೂಡ ಇದನ್ನು ಮಾಡ್ತಕ್ಕಂಥ ಒಂದು ಬಂದೋಬಸ್ತನ್ನು ನಾವು ಮಾಡ್ತೀವಿ. ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಹೇಳಲಿಕ್ಕಾಗೋದಿಲ್ಲ, ಬಟ್ ಅವಶ್ಯಕ್ಕಿಂತಲೂ ಹೆಚ್ಚಾಗಿ ಸರ್, ಲಾಸ್ಟ್ ಟೈಮ್ ಟ್ರಾನ್ಸ್ಪೋರ್ಟೇಷನ್ ಟ್ರೈಕ್ ಸ್ವಲ್ಪ ಅವುಗಳನ್ನೆಲ್ಲ ಈಗಾಗಲೇ ಹೇಳಿದೆ. ಹಿಂದೆ ಆಗಿರ್ತಕ್ಕಂಥ ಘಟನಾವಳಿಗಳನ್ನೆಲ್ಲ ಅವಲೋಕಿಸಿ ನಾವು ಈಗ ಅದನ್ನು ನಮ್ಮ ಫೋರ್ಸ್ಗಳನ್ನು ರೀಡಿಪ್ಲಾಯ್ ಮಾಡ್ಕೊಂಡಿದ್ದೇವೆ. ಸರ್, ಇದುವರೆಗೆ ಬರೀ CBD ಏರಿಯಾದಲ್ಲಿ ಇಲ್ಲಿ ಮಾತ್ರ ಪ್ರೊಟೆಸ್ಟ್ ನಡೀತಿತ್ತು. ಮೊನ್ನೆ ಇದೇ ಕರವೇ ಅವರು KR ಪುರಂ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಟುವರ್ಡ್ಸ್ ತಮಿಳುನಾಡಿಂದ ಬಸ್ಗಳು ಎಂಟ್ರಿ ಆಗ್ತವೆ ಅನ್ನೋ ಕಾರಣಕ್ಕೆ, ಮತ್ತು ಹೊಸಕೋಟೆ ಹೋಗೋದು ರಸ್ತೆ ಮತ್ತೆ ಹೊಸೂರು ರೋಡ್ ಅಲ್ಲೂ ಸಹಿತ ಪ್ರೊಟೆಸ್ಟ್ ಮಾಡೋ ಪ್ಲಾನ್ಗಳನ್ನ ಮಾಡಿದ್ರು. ಮತ್ತೆ ಮೊನ್ನೆ ಒಂದು ಆಯ್ತು ಸರ್ ಪ್ರೊಟೆಸ್ಟ್. ಸೊ ಅದ್ರ ಬಗ್ಗೆ ಏನಾದರೂ ಬೆಂಗಳೂರು ನಗರದಾದ್ಯಂತ ನಮ್ಮ ಎಲ್ಲ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ಮತ್ತು ಸೆಂಟ್ರಲ್ ರೇಂಜ್ ಅವರ ಜೊತೆಯೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ ಕೇಂದ್ರ ಕಚೇರಿಯಲ್ಲಿ ಕೂಡ ಅದ್ರ ಬಗ್ಗೆ ಮೀಟಿಂಗ್ ಇತ್ತು. ಅವ್ರ ಕೋಆರ್ಡಿನೇಷನಲ್ಲಿ ನಾವು ಮಾಡ್ಕೊಳ್ತೀವಿ.